ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕರುನಾಡು ಟಿವಿ. ನಾನು ಸುಷ್ಮಿತಾ ನಟರಾಜ್. ಈ ದಿನದ ಪ್ರಮುಖ ಸುದ್ದಿಗಳು. ಹಿಮಾಚಲ ಪ್ರದೇಶದಲ್ಲಿ ಮೆಗಾ ಸ್ಫೋಟಗೊಂಡು ಇಬ್ಬರು ಬಲಿಯಾಗಿರುವಂತದ್ದು, ಇನ್ನು 20 ಕಾರ್ಮಿಕರು ನಾಪತ್ತೆಯಾದ ಘಟನೆ ನಡೆದಿದೆ. ದೇಶದಾದ್ಯಂತ ಹಲವಾರು ಪ್ರದೇಶಗಳಲ್ಲಿ ಮಳೆ ಆರ್ಭಟ ಜೋರಾಗಿದ್ದು ಭಾರಿ ಅವಾಂತರಗಳು ಸೃಷ್ಟಿಯಾಗ್ತಾ ಇವೆ. ಈ ನಡುವೆ ಹಿಮಾಚಲ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆಯಾಗಿದ್ದು ಕಾಗ್ರಾ ಮತ್ತು ಕುಲು ಜಿಲ್ಲೆಯಲ್ಲಿ ಮೆಗಾ ಸ್ಫೋಟ ಉಂಟಾಗಿದೆ. ಕುಲುವಿನ ಸೆನ್ಸ್ ಕಣಿವೆಯಲ್ಲಿ ಉಂಟಾದ ಭೀಕರ ಪ್ರವಾಹಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಕನಿಷ್ಠ 15ರಿಂದ 20 ಮಂದಿ ಕಾರ್ಮಿಕರು ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹ ಘಟನೆ ನಡೆದಿದೆ. ಈ ಹಿನ್ನೆಲೆ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೈ ಅಲರ್ಟ್ ಘೋಷಿಸಲಾಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಪಲ್ಟಿ ಆಗಿರುವಂತಹ ಘಟನೆ ನಡೆದಿರುವಂತದ್ದು. ಇನ್ನು ಈ ಅಪಘಾತದಲ್ಲಿ 20 ಪ್ರಯಾಣಿಕರಿಗೆ ಗಾಯವಾಗಿದೆ. ಕೆಎಸ್ಆರ್ಟಿಸಿ ಬಸ್ ಪಲ್ಟಿಯಾಗಿ 15ರಿಂದ 20 ಪ್ರಯಾಣಿಕರು ಗಾಯಗೊಂಡಿರುವಂತಹ ಘಟನೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಕೋಳಿವಾಡ ಬಳಿ ಇಂದು ಸಂಜೆ ನಡೆದಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ ರಸ್ತೆ ಬದಿಗೆ ಉರುಳಿ ಬಿದ್ದಿದೆ. ಗದಗ ಜಿಲ್ಲೆ ಶಿರೋಹಟ್ಟಿಯಿಂದ ಹುಬ್ಬಳ್ಳಿಗೆ ತೆರಳ್ತಾ ಇದ್ದ ಸರ್ಕಾರಿ ಬಸ್ ಪಲ್ಟಿ ಆಗಿರುವಂತಹ ಘಟನೆ ನಡೆದಿದೆ. ಇನ್ನು ಗಾಯಾಳು ಪ್ರಯಾಣಿಕರನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಇನ್ನು ಈ ಪ್ರಕರಣ ಹುಬ್ಬಳ್ಳಿ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ. ಅಣ್ಣ ಸ್ವಲ್ಪ ಸರಿ ಇಲ್ಲ ಅಣ್ಣ, ಸ್ವಲ್ಪ ಸರಿ ಅಣ್ಣ, ಸ್ವಲ್ಪ ಸರಿ ಇಲ್ಲ ಅದ್ರಗಿತ್ತಿ ಮಗ ಎಲ್ಲೆಲ್ಲ ಹಸ್ಕೊಂಡ ನೋಡೋಣ. ಅಲ್ಲಿ ಆಕಾಶ ಬಿದ್ದಿದ್ದ ಎಚ್.ಕೆ. ಪಾಟೀಲ್ ರವರದ್ದು ಡಬಲ್ ಸ್ಟ್ಯಾಂಡರ್ಡ್ ಎಂದು ಬಸವರಾಜ ಬೊಮ್ಮಾಯಿ ಪ್ರಶ್ನಿಸಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ರು ಅಕ್ರಮ ಗಣಿ ತನಿಖೆ ಕುರಿತು ಸಿಎಂಗೆ ಪತ್ರ ಬರೆದಿದ್ದಾರೆ. ಅದನ್ನು ನೇರವಾಗಿ ಕೇಳಬಹುದಿತ್ತು. ಅವರ ಮಾತು ಸಿಎಂ ಕೇಳ್ತಾ ಇರ್ಲಿಲ್ವಾ? ಯಾವ ಕಾರಣಕ್ಕೆ ಪ್ರತಿಪಕ್ಷದವರ ರೀತಿ ಬಹಿರಂಗವಾಗಿ ಪತ್ರ ಬರೆದಿದ್ದಾರೆ? ಈ ಹಿಂದೆ ನಮ್ಮ ಅಧಿಕಾರದಲ್ಲಿ ಜಿಂದಾಲ್ಗೆ ಜಾಮೀನು ನೀಡಬಾರದು ಎಂದು ಪತ್ರ ಬರೆದಿದ್ರು. ಅವರು ಅಧಿಕಾರಕ್ಕೆ ಬಂದ ಮೇಲೆ ಜಿಂದಾಲ್ಗೆ ಜಾಮೀನು ನೀಡಿದ್ದಾರೆ. ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಇಂದು KRT ನಗರ ನಿವಾಸದ ಬಳಿ ಪ್ರಶ್ನಿಸಿದ್ದಾರೆ. ಈ ರೀತಿಯ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಇಂದು RT ನಗರ ನಿವಾಸದ ಬಳಿ ಪ್ರಶ್ನಿಸಿದ್ದಾರೆ. ಅವರು ಈ ಲಾಸ್ಟ್ ಡೇ ಆಕ್ಷನ್ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರ ಕಾನೂನು ತಂದು ಲಾಸ್ಟ್ ಡೇ ಕರ್ನಾಟಕದ ಎಲ್ಲ ಮೈನ್ಸನ್ನು ರಿವ್ಯೂ ಮಾಡಿದ್ರು. ಅಲ್ಲಿ ಸಾಕಷ್ಟು ಪಕ್ಷಕ್ಕೆ ನಷ್ಟ ಆಗಿದೆ. ಅದರ ಬಗ್ಗೆ ತನಿಖೆ ಮಾಡ್ತಾರೆ. ಮತ್ತು ಹಿಂದೆ ಜಿಂದಾಲ್ ಬಗ್ಗೆ ಪತ್ರ ಬರೆದಿದ್ರು ಎಚ್.ಕೆ. ಪಾಟೀಲ್. ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಕಾರಣಕ್ಕೂ ಅವ್ರಿಗೆ ಲ್ಯಾಂಡ್ ಕೊಡಬಾರ್ದು. ಈ ಸರ್ಕಾರ ಬಂದ ಮೇಲೆ ಕೊಡ್ತು. ಅದರ ಬಗ್ಗೆ ಹೇಳ್ತಾರೆ. ಹೀಗಾಗಿ ಡಬಲ್ ಸ್ಪೀಕ್ ಇರುವಂಥ ಸರ್ಕಾರ ಇದೆ. ಜನ ಇಡೀ ಶಾಪ ಆಗ್ತಾ ಇದ್ದಾರೆ. ಯಾವಾಗ ಈ ಸರ್ಕಾರ ತಗೊಳ್ತಿದೆ ಅನ್ನೋಂಥದ್ದು ಜನಸಾಮಾನ್ಯರ ಮನಸ್ಸನ್ನು. ಸರ್ ಇಷ್ಟೆಲ್ಲ ಆಗಿ ಅಲ್ಲಲ್ಲ, ಈಗ ನಾವು ಅವತ್ತೇ ಹೇಳಿದ್ದೀವಿ ಇದು ಸುಳ್ಳು. ಆಮೇಲೆ ಕೆಲವ್ರ ಮೇಲೆ ಕೇಸ್ ಹಾಕಿದ್ದೀವಿ, ಕೆಲವ್ರಿಗೆಲ್ಲ ಲೋಕಾಯುಕ್ತ ಕೊಟ್ಟಿದ್ದೀವಿ. ಅವತ್ತೇ ನಾನು ಗುತ್ತಿಗೆದಾರ ಸಂಘ ಕರೆದು ನಿಮ್ಮ ಹತ್ರ ಪುರಾವಿದ್ರೆ ಕೊಡಿ, ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದೀವಿ. ಸುಳ್ಳು ಆರೋಪ ರಾಜಕೀಯ ಪ್ರೇರಿತ ಆರೋಪ ಅಂತ ಅವತ್ತೇ ಹೇಳಿದ್ದೀವಿ. ಈಗ ಅವ್ರ ಮೇಲೆ ಎಲ್ಲ ರಂಗದಲ್ಲೂ ದೊಡ್ಡ ದೊಡ್ಡ ಭ್ರಷ್ಟಾಚಾರ ಆಗ್ತಾಯಿದೆ. ಈಗೇನು ಹೇಳ್ತಾರೆ ಅವರು? ಅದೇ ಗುತ್ತಿಗೆದಾರ ಸಂಘನೇ ಇವ್ರ ಮೇಲೆ ಆರೋಪ ಮಾಡಿದ್ದಾರೆ.
ರಾಜೀನಾಮೆ. ಉತ್ತರಾಖಂಡದಲ್ಲಿ ಕಾಲುವೆಗೆ ಕಾರು ಬಿದ್ದಿರುವ ದುರ್ಘಟನೆ ನಡೆದಿದೆ. ಉತ್ತರಾಖಂಡದ ಅಲ್ವಾನಿಯಲ್ಲಿ ಕಾಲುವೆಗೆ ಕಾರು ಬಿದ್ದು 4 ಸಾವನ್ನಪ್ಪಿರುವಂತಹ ಘಟನೆ ಇಂದು ನಡೆದಿದೆ. ಹರಿಯುತ್ತಿರುವ ನೀರಿನಲ್ಲಿ ಸೇತುವೆಯ ಕೆಳಗೆ ಬಿದ್ದ ಕಾರು ಪ್ರವಾಹದಿಂದಾಗಿ ಹರಿದು ಬಂದು ನೀರು ಕಾರಿನೊಳಗೆ ತುಂಬಿ 7 ಜನರ ಪೈಕಿ 4 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಇದರಲ್ಲಿ ಒಂದು ಮಗುವು ಸೇರಿದಂತೆ 4 ಜನ ಸಾವನ್ನಪ್ಪಿದ್ದಾರೆ. ಇನ್ನು ಅಪಘಾತದ ವಿಡಿಯೋ ದೊರಕಿದ್ದು ಅದರಲ್ಲಿ ಕಾರು ಕಾಲುವೆಯಲ್ಲಿ ಸಿಲುಕಿಕೊಂಡಿರುವಂತೆ ಕಾಣಬಹುದಾಗಿದೆ. ಅಲ್ಲಿನ ಸಾರ್ವಜನಿಕರು ಕಾರನ್ನು ಹೊರತೆಗೆಯಲು ಹರಸಾಹಸ ಪಟ್ಟಿದ್ದಾರೆ. ಪರಿಸ್ಥಿತಿಯ ನೆನಪುಗಳು ಜೀವಂತವಾಗಿಡಬೇಕು ಎಂದು ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ನೀಡಿದ್ದಾರೆ. ಹೌದು, ತುರ್ತು ಪರಿಸ್ಥಿತಿಯ 50ನೇ ವಾರ್ಷಿಕೋತ್ಸವದ ಹಿನ್ನೆಲೆ ಬುಧವಾರ ದೆಹಲಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾ, ಭಾರತದ ಇತಿಹಾಸದಲ್ಲಿ ನಡೆದ ಕರಾಳ ಅಧ್ಯಯನವನ್ನು ನೆನಪಿಸಿಕೊಳ್ಳಲು ಇಂದು ಒಟ್ಟುಗೂಡಿದ್ದೇವೆ. ತುರ್ತು ಪರಿಸ್ಥಿತಿ ಎಂದಿಗೂ ಪುನರಾವರ್ತನೆ ಆಗದಿರಲಿ, ಅದರ ನೆನಪುಗಳು ಜೀವಂತವಾಗಿಡಬೇಕು. ಇದರಿಂದ ದೇಶದ ಯುವಕರು ಸುಸಂಸ್ಕೃತರು ಮತ್ತು ಸಂಘಟಿತರಾಗಿರುತ್ತಾರೆ. ಅದಕ್ಕಾಗಿಯೇ ಈ ದಿನವನ್ನು ಸಂವಿಧಾನದ ಹತ್ಯೆ ದಿವಸ್ ಎಂದು ಆಚರಿಸಲು ಪ್ರಧಾನಿ ನಿರ್ಧರಿಸಿದ್ದಾರೆ ಎಂದಿದ್ದಾರೆ. मित्रों, आज हम आजादी के बाद के भारत के इतिहास के एक काले अध्याय को याद करने के लिए एकत्रित आए। ऐसा कहते हैं कि कुछ बुरी घटनाओं को जीवन से भुला देना चाहिए, वो सही भी है, मगर जब बात हो समाज जीवन की, राष्ट्र जीवन की, तब बुरी घटनाओं को चिरकाल तक याद रखना चाहिए, क्योंकि उसकी पुनरावृत्ति कभी न हो पाए। इसलिए देश का युवा और किशोर संस्कारित भी हो, संगठित भी हो और संघर्षरत भी हो। और इसीलिए हमारे प्रधानमंत्री नरेंद्र मोदी जी ने 25 तारीख का ये दिन संविधान हत्या दिन के रूप में मनाने का सरकारी निर्णय किया है। गृह मंत्रालय ने ही ये घोषणा की। जब ये निर्णय हो रहा था तब कई सारे विचार आए नाम के बारे में, और ऐसा भी लगा कि संविधान हत्या दिन एक प्रकार से थोड़ा कठोर शब्द है, निर्मम शब्द है, मगर सोच विचार कर ये दिन का नाम रखा गया, क्योंकि जिस प्रकार से आपातकाल में देश को एक जेल खाना बनाकर रख दिया था, देश की आत्मा को मूंगा कर रख दिया गया था, न्यायालय के कान को बहरा कर रख दिया गया था, लिखने वालों की कलम से स्याही ही निकाल दी गई थी, वो पूरे कालखंड का वर्णन इतने कठोर शब्दों के साथ ही करना चाहिए, तभी युवा। ಚಲಿಸುತ್ತಿದ್ದ ಕಾರಿನ ಸನ್ ರೂಫ್ ತೆಗೆದು ಜೋಡಿಯಿಂದ ರೊಮ್ಯಾನ್ಸ್ ಮಾಡಿರುವ ವಿಡಿಯೋ ಇದೀಗ ಸಖತ್ ವೈರಲ್ ಆಗಿದೆ. ರಸ್ತೆಯಲ್ಲಿ ಚಲಿಸುತ್ತಿದ್ದ ಕಾರಿನ ಸನ್ ರೂಫ್ ತೆಗೆದು ಜೋಡಿಯೊಂದು ರೊಮ್ಯಾನ್ಸ್ ಮಾಡಿದ್ದ ವಿಡಿಯೋ ಸಖತ್ ವೈರಲ್ ಆಗಿದ್ದು ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಚಂಡೀಗಢ ಹಾಗೂ ಮನಾಲಿ ಚತುಷ್ಪಥ ಹೆದ್ದಾರಿಯಲ್ಲಿ ಚಲಿಸುವ ಕಾರಿನ ಸನ್ ರೂಫ್ ತೆಗೆದು ಯುವ ಜೋಡಿ ಅಪ್ಪಿಕೊಂಡು ಚುಂಬಿಸುತ್ತಿರುವ ದೃಶ್ಯ ಕಂಡು ಬಂದಿದೆ. ಅಸಭ್ಯ ಕೃತ್ಯದಲ್ಲಿ ತೊಡಗಿದ್ದ ದಂಪತಿಗೆ 4,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ವರದಿಯಾಗಿರುವಂತದ್ದು. @ಸಚಿನ್ ಗುಪ್ತಾ ಯುಪಿ ಟ್ವಿಟರ್ ಖಾತೆಯಲ್ಲಿ ಇಂದು ಈ ವಿಡಿಯೋ ಹಂಚಿಕೊಳ್ಳಲಾಗಿದೆ. ಶಿರೋಮಣಿ ಅಕಾಲಿ ದಳದ ನಾಯಕ ವಿಕ್ರಮ್ ಸಿಂಗ್ ಮಚ್ತಿಯಾ ಬಂಧನ ಆಗಿರುವಂತದ್ದು. ಪಂಜಾಬ್ ವಿಜಿಲೆನ್ಸ್ ಬ್ಯೂರೋ ತಂಡ ಶಿರೋಮಣಿ ಅಕಾಲಿ ದಳದ ನಾಯಕ ಮಾಜಿ ಸಚಿವ ವಿಕ್ರಮ್ ಸಿಂಗ್
ಮಚಿತಿ ಅವರನ್ನು ಅಮೃತ್ಸರದ ಮನೆ ಮೇಲೆ ದಾಳಿ ನಡೆಸಿದ ನಂತರ ವಿಕ್ರಮ್ ಮಚ್ತಿ ಅವರನ್ನು ಬುಧವಾರ ಬಂಧಿಸಿದ್ದಾರೆ. ಪಂಜಾಬ್ ಪೊಲೀಸ್ ವಿಶೇಷ ತನಿಖೆ ತಂಡ ಮಚ್ತಿಯೋ ವಿರೋಧ 2021ರ ಮಾದಕ ವಸ್ತು ಪ್ರಕರಣದ ತನಿಖೆ ನಡೆಸುತ್ತಿದೆ. ಮಿಸ್ಲಿಯಮ್ಸ್ ಅಧಿಕಾರಿಗಳೊಂದಿಗೆ ವಾದಕ್ಕಿಳಿದ ಮಾಜಿ ಸಚಿವ ತಂಡ ಮನೆಗೆ ಪ್ರವೇಶಿಸಿದ ರೀತಿ ಬಗ್ಗೆ ನಿರಾಸೆಯನ್ನು ವ್ಯಕ್ತಪಡಿಸಿದ್ದಾರೆ. सरकार दी धक्केशाही आ जरा वीडियो विखाई आप अफसर वेखो किन्ने आए आ मेरे कोई मैनू पता नहीं मेरे घर च कुछ प्लांट कीता की कीता ये तो समा दसूगा मगर पकलाहट वेखो और मैं चलिया मैं थोनू पहला कहा ही भगवंत मान से आ खलोता ही ये चीका तेरिया भी कटाऊं इधर भी आ दिखा इधर आ इधर 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 मैं नहीं आ धक्के ना नहीं कम चलना इधर इधर आ जा इधर इधर आ ਵੇਖ ਆ ਲੋਕ ਮੈਨੂੰ ਮਿਲਣ ਆਏ ਸੀ ਇਹਨਾਂ ਨੂੰ ਵੀ ਕਮਰੇ 'ਚ ਬੰਦ ਕੀਤਾ ਫਿਰ ਪੁਲਿਸ ਆ ਕੇ ਲਾਈ ਇੱਥੇ ਸਾਨੂੰ ਪਿਸ਼ਾਬ ਕਰਨ ਤੱਕ ਨਹੀਂ ਆ ਇਹਦੀ ਰਿਕਾਰਡਿੰਗ ਕਰੀ ਮਹਾਰਾਜ ਸਾਨੂੰ ਪਾਣੀ ਪੀਣ ਤੱਕ ਨਹੀਂ ਜਾਣ ਹਾਂਜੀ ਕਹੇ ਬੰਦਾ ਜੀ ਇਹਨੂੰ ਪਿਸ਼ਾਬ ਕਰਨ ਤੱਕ ਨਹੀਂ ਜਾਣ ਦਿੱਤਾ ਬਾਹਰ ਨਹੀਂ ਜਾਣ ਦੇ ਕੰਮ ਕਰਾਉਣ ਆਏ ਸੀ आप जी किसी की बड़ी ने नौकरी सी ना इतना डिप्टी साहब ना मैं धक्का ಹೆಡ್ ಮಾಸ್ಟರ್ ಜೊತೆಗಿನ ಪ್ರೀತಿಗಾಗಿ ಎತ್ತ ಮಗನನ್ನೇ ಕೊಂದ ಶಿಕ್ಷಕಿ. ಎತ್ತ ತಾಯಿಯೇ ಮಗನನ್ನು ಕೊಲೆ ಮಾಡಿರುವ ಘಟನೆ ಬಿಹಾರದ ಪಾಟ್ನಾದಲ್ಲಿ ಇತ್ತೀಚೆಗೆ ನಡೆದಿರುವಂತದ್ದು. 12 ವರ್ಷದ ಶ್ರೇಯಸ್ ಮೃತ ದುರ್ದೈವಿ ಆಗಿದ್ದಾನೆ. ರೋಮಕುಮಾರಿ ಶಾಲಾ ಶಿಕ್ಷಕಿಯಾಗಿದ್ದು ತನ್ನದೇ ಶಾಲೆಯ ಹೆಡ್ ಮಾಸ್ಟರ್ ಜೊತೆ ಪ್ರೀತಿಯಲ್ಲಿ ಬಿದ್ದಿದ್ದಳು. ಹೆಡ್ ಮಾಸ್ಟರ್ ನಿರ್ಮಲಾ ಫಸ್ಟನ್ ಮನೆಗೆ ಬರುವುದಕ್ಕೆ ಮಗ ಶ್ರೇಯಸ್ ವಿರೋಧಿಸಿದ್ದ. ಇದಕ್ಕೆ ಮಗನ ಜೀವ ತೆಗೆದ ತಾಯಿ ಮೃತದೇಹವನ್ನು ಕೊನಾರ್ ಬ್ರಿಡ್ಜ್ ಬಳಿ ಬೆಂಕಿ ಹಚ್ಚಿ ಸುಟ್ಟಿದ್ದಾಳೆ. ಇನ್ನು ಈ ಪ್ರಕರಣ ದಾಖಲಿಸಿದ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ. ಭೂಕುಸಿತದಿಂದ ಶಿರಡಿ ಘಾಟ್ ಮಾರ್ಗದಲ್ಲಿ ವಾಹನ ಸಂಚಾರ ಬಂದ್ ಆಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ನಿರಂತರ ಮಳೆಯಿಂದಾಗಿ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತ ಸಂಭವಿಸಿದೆ. ಸಕಲೇಶಪುರ ತಾಲೂಕಿನ ಎಗ್ದಮಾರನಹಳ್ಳಿ ಬಳಿ ಭೂಕುಸಿತ ಸಂಭವಿಸಿದ ಕಾರಣ ಶಿರಡಿ ಘಾಟ್ ಮಾರ್ಗದಲ್ಲಿ ವಾಹನ ಸಂಚಾರ ಬಂದ್ ಆಗಿದೆ. ಬೆಂಗಳೂರು ಹಾಗೂ ಮಂಗಳೂರು ನಡುವೆ ಪ್ರಯಾಣಿಕರಿಗೆ ಬದಲಿ ಮಾರ್ಗ ಬಳಕೆ ಮಾಡಲು ಸೂಚನೆ ನೀಡಲಾಗಿದೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ.